ನಾನೀಗಲೇ ಅಪ್ಪಾಜಿ ಅವರನ್ನ ನೋಡಬೇಕು. ಆಗಲಿ ಕಂದ. ಬರುತ್ತೇನಮ್ಮ. ಕುಮಾರ, ನಿಧಾನ ಕುಮಾರ. ಕಂದ, ಮಾತೆ, ಪ್ರಣಾಮಗಳು ಮಾತೆ. ಸಮಯಕ್ಕೆ ಸರಿಯಾಗಿ ಬಂದು ಭಕ್ತಳ ಭವನೆಯನ್ನು ನೀಗಿಸಿದೆ. ಭಕ್ತ ಪರಾಧೀನನೆಂದು ಸಾಬೀತುಗೊಳಿಸಿದೆ ಮಹದೇಶ್ವರ. ಎಲ್ಲವೂ ನಿನ್ನ ಕೃಪೆ ತಾಯಿ. ನಿನ್ನ ಕಿರುಬೆರಳಿನ ತುದಿಯಲ್ಲಿ ಪರಿಹರಿಸಬಹುದಾದ ಸಮಸ್ಯೆಯನ್ನು ನನಗಾಗಿ ಮೀಸಲಿಟ್ಟೆಯಲ್ಲ. ನಾನಿಲ್ಲಿ ಕರ್ಮಕ್ಕಾಗಿ ಬಂದವಳಲ್ಲ ಮಹಾದೇವ. ನನ್ನ ಪತಿದೈವ ನೆರವೇರಿಸುವ ಧರ್ಮಕ್ಕಾಗಿ ಬಂದವಳು. ಇಲ್ಲಿ ನಡೆಯುವ ಪ್ರತಿಯೊಂದು ಕೃತಿಗೂ ಕರ್ತೃ ನೀನು. ನನ್ನ ಕರ್ತೃ ನೀನು ತಾಯಿ. ಕೈಲಾಸದಿಂದ ನಿನ್ನ ನಿರ್ಗಮನವೇ ನನ್ನ ಜನ್ಮಕ್ಕೆ ಕಾರಣ. ನನ್ನ ನಿರ್ಗಮನ ನಿನ್ನ ಜನನ, ಶ್ರವಣನ ಮರಣ ಎಲ್ಲವೂ ಆ ಕಾಲನ ನಿರ್ಣಯ ಕಂದ. ಕಾಲನ ಮಹಾಗರ್ಭದೊಳಗೆ ಇಂತಹ ಘಟನೆಗಳು ಅದೆಷ್ಟೋ ಘಟಿಸಿದೆ, ಮುಂದೆಯೂ ಘಟಿಸಲಿವೆ. ನಿನ್ನ ಆಗಮನದಿಂದ ಶ್ರವಣನ ಸಂಹಾರವಷ್ಟೇ ಅಲ್ಲದೆ ಇಂತಹ ಅದೆಷ್ಟೋ ಧರ್ಮ ಕಾರ್ಯಗಳು ನಡೆಯಬೇಕಿದೆ. ದೇವತೆಗಳ ಬಿಡುಗಡೆಯನ್ನು ನಾನು ಎದುರು ನೋಡುತ್ತಿರುವೆ. ನಾನು ನೆಪ ಮಾತ್ರ. ನೀನೇ ಸಮಸ್ತ, ನೀನೇ ಸರ್ವಾಂತರಯಾಮಿ. ನಿನ್ನಿಂದಾಗದ ಕಾರ್ಯವೇನಿದೆ ಈ ಜಗದಲ್ಲಿ? ನನಗೆ ನಿನ್ನ ಚೈತನ್ಯವನ್ನು ತುಂಬಿ ನಾನು ಆಡುತ್ತಿರುವ ಆಟವನ್ನು ನೋಡಿ ಆನಂದ ಪಡುತ್ತಿರುವೆ. ಧನ್ಯನಾದೆ ತಾಯಿ, ಧನ್ಯನಾದೆ. ಧನ್ಯ ನಿನ್ನ ಈ ಶಿಶುಮಗನು. ನಾನು, ನೀನು ಎಲ್ಲವೂ ಆ ಶಿವಮಯವು. ಅವನಿಚ್ಛೆಯಂತೆ ನಮ್ಮ ಹೆಜ್ಜೆ. ನಿನ್ನ ಧರ್ಮ ಕಾರ್ಯಗಳು ನಿರ್ವಿಘ್ನವಾಗಿ ಸಾಗಲಿ. ನಿನ್ನ ಗುರಿ ನೆರವೇರಲಿ. ಯಶವಂತನಾಗು ಮಹದೇಶ್ವರ. ಬಂದ ನೋಡು ಮಾದೇವ. ತಂದ 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 ನೋಡು ಭಾಗ್ಯವ. ಅಪ್ಪ, ತಂದೆ, ಅಪ್ಪ, ಅಪ್ಪ ಮಾದಪ್ಪ,
ನಾನು ನೋಡ್ತಾ ಇವನಿ ನೀವು ಬಂಕಾಪುರ ಪಟ್ಟಣಕ್ಕೆ ಹೋಗ್ಬಂದ ಮ್ಯಾಕೆ ಬೋ ಚಿಂತೆ ಮುಳುಗ್ಬಿಟ್ಟಿದ್ದೀರಿ. ಉಣ್ಣ ಹೊತ್ತಿಗೆ ಉಣ್ತಾ ಇಲ್ಲ, ಮಲಗ ಹೊತ್ತಿ ಮಲಗ್ತಾ ಇಲ್ಲ. ಅಂದ್ಕಂಡು ಕೆಲಸ ಆಯ್ತದೋ ಇಲ್ಲೋ ಅಂತ ಆತಂಕವ ನನ್ನ ನೋಡಿಯ. ಕಂದ ಕನ್ನಯ್ಯ, ನಾನು ಹುಟ್ಟಿರೋದೆ ಮದ್ದಿಕ್ಕಿದವ್ರ ಮನೆ ಮುರಿಯೋಕೆ, ವಿಷ ಇಕ್ಕಿದವ್ರ ಶಿಶು ಮಕ್ಕಳ ಕೊಲ್ಲೋಕೆ, ಅಹಂಕಾರ ಪಟ್ಟೋರ್ನ ಬೆಂಕಿಯಲ್ಲಿ ಸುಡೋಕೆ, ಕಲ್ಲಿನ ಕಟ್ಟಾಳೋಕೆ, ದುಷ್ಟಶ್ರವಣನ ಸಂಹಾರಕ್ಕೆ. ನನ್ನ ಕೈಲಾಗದೆ ಇರೋದು ಈ 3 ಲೋಕದೊಳಗೆ ಯಾವುದೂ ಇಲ್ಲ. ನಾನು ಹೇಳಿದ್ರೆ ಭೂಮ್ತಾಯಿ ತಿರುಗೋ ನಿಲ್ಲಿಸ್ತಾಳೆ, ಸೂರ್ಯ ಮುಳುಗೋ ನಿಲ್ಲಿಸ್ತಾನೆ, ನಕ್ಷತ್ರಗಳು ಮಿನ್ಗೋ ನಿಲ್ಲಿಸ್ತಾವೆ. ಆದರೆ ಶಕ್ತಿ ಇದೆ ಅಂತ ಬಂಡೆಗೆ ತಲೆಗುತ್ಕೋಬಾರ್ದು, ಹುಚ್ಚೊಳೆಯಲ್ಲಿ ಈಜಕ್ಕೆ ಹೋಗಬಾರ್ದು ಕಂದ. ಕಲ್ಲು ಹೊಡೆಯೋಕೆ ಸುತ್ತಿಗೆನೇ ಬಳಸಬೇಕು, ಮರ ಕಡಿಯೋಕೆ ಕೊಡಲಿನೇ ಬಳಸಬೇಕು, ಬೆಂಕಿನ ಹಾರ್ಸೋಕೆ ನೀರನ್ನೇ ಹಾಕಬೇಕು ಕಂದ. ಯಾಕೆ ಅಂದರೆ ಈ ಜಗತ್ತೇ ಒಂದು ಸರಪಳಿ. ಒಂದಕ್ಕೊಂದು ಬಂಧ ಇರುತ್ತೆ, ಬಂಧಕ್ಕೊಂದು ಸಂಬಂಧ ಇರುತ್ತೆ. ಸರಪಳಿ ಕೀಳದ ಹಾಗೆ, ಸಂಬಂಧ ಮುರಿಯದ ಹಾಗೆ ಅಂದುಕೊಂಡಿದ್ದನ್ನು ಸಾಧಿಸುವವನೇ ಸಾಧಕ. ಶ್ರವಣನ ಸಂಹಾರದ ಮುಹೂರ್ತ ಇಟ್ಟಾಯಿತು. ಅವನ ಪಾಪದ ಕೊಂಡಿ ಅವನ ಪಾದಗಳಲ್ಲಿದೆ ಅಂತ ಅರಿವಾಯಿತು. ಅಯ್ಯೋ ಶಿವನೇ, ಸ್ವಾಮಿರ ತಾವು ಹೇಳ್ದಂಗೆ ಆ ದುಷ್ಟನಿಗೆ ಚಮ್ಮಾಳಿಗೆ ಮಾಡಬೇಕು ಅಂತ ಒಂದೂರೆಷ್ಟೋ ಜನ ಅವನ ಪಾದ ಮೇಲೆ ಪ್ರಾಣ ಬಿಟ್ಬಿಟ್ಟವ್ರೆ. ಅವನ ಪಾದದಾಗೆ ಸಾಪ ಅದೆ, ಮೂಗನಾಗೆ ಕೋಪ ಅದೆ, ಕೈಯಾಗೆ ಕತ್ತಿ ಅದೆ. ಕತ್ತರಿಸಲ್ಲ ಅಂತ ಹೆಂಗಪ್ಪ ನಂಬೋದು? ಯಾಕನ್ನಯ್ಯ, ನನ್ನ ಶಕ್ತಿ ಮೇಲೆ ನಿನಗೆ ಸಂಶಯ ಬಂತ? ನನ್ನ ಯುಕ್ತಿ ಮೇಲೆ ನಿನಗೆ ವಿರಕ್ತಿ ಬಂತ? ಶಿವ ಉರಿಯೋ ಸೂರ್ಯನ ಮ್ಯಾಕೆ ಸಂಶಯ ಪಡೋದುಂಟ ತಂದೆ. ಆದರೆ ಎದುರಾಳಿ ಆದವನು ಶಿವನಿಗೆ ಸಡ್ಡು ಹೊಡೆದು ಶಿವನಿಂದ ವರ ಪಡೆದವನು. ಋಷಿಮುನಿಗಳನ್ನು ಹಿಡಿದು ಅವ್ರ ಬಾಯಿ ಹೊಲ್ದವನು, ಬಾಯಿ ಬಿಟ್ಟೋರ್ನೆಲ್ಲ ಸಿಗದು ಅಗಸೆ ಬಾಗಿಲಿಗೆ ತ್ವಾರಣ ಕಟ್ತವನು. ಭಯ ಆಗುದಿಲ್ವ ತಂದೆ? ನಾನು ಬಂದಿರೋದೇ ಭಯ ಹುಟ್ಟಿಸುವವರನ್ನು ಬಡಿದು ಕೊಲ್ಲೋದಕ್ಕೆ, ಭಯವೇ ಇಲ್ಲದ ಭೂಮಿಯ ನಿರ್ಮಾಣ ಮಾಡೋದಕ್ಕೆ. ಶ್ರವಣನ ಸಂಹಾರ ಶತಸಿದ್ಧ ಎಂದು ಕಾಲನ ಕಾಲ ಮಹಾಕಾಲನ ನಿರ್ಧಾರವಾಗಿದೆ. ಈಗ ಕ್ಷಣಗಳ ಎಣಿಕೆಯಷ್ಟೇ ಉಳಿದುಕೊಂಡಿರುವುದು ಕಂದ. ಅವನ ಪಾದದಲ್ಲಿರೋ ಪಾಪದ ಹುಂಡಿಗೆ ಪ್ರಳಯದ ಬೆಂಕಿ ಹಾಕುವ ಪುಣ್ಯವಂತರನ್ನು ಹುಡುಕುತ್ತಿದ್ದೇನೆ ಕನ್ನಯ್ಯ. ಪಾಪವೇ ತುಂಬಿರೋ ಈ ಕಲಿಗಾಲದಾಗೆ ಪುಣ್ಯವಂತರು ಎಲ್ಲಿ ಸಿಗ್ತಾರೆ ನನ್ನ ನೋಡಿಯ? ಮುಳ್ಳುಗಳ ನಡುವೆ ಹೂವು ಅರಳ್ದಂಗೆ ಪಾಪಿಗಳ ನಡುವೆನೇ ಪುಣ್ಯವಂತರು ಇರ್ತಾರಪ್ಪ. ಸಮುದ್ರದೊಳಗೆ ಮುತ್ತು ಹುಡುಕ್ದಂಗೆ, ಭೂಮಿ ಆಳದೊಳಗೆ ವಜ್ರ ಹುಡುಕ್ದಂಗೆ ಪುಣ್ಯವಂತರನ್ನ ಹುಡುಕ್ಬೇಕಪ್ಪ. ಹುಡುಕ್ತೀನಿ, ಹುಡುಕ್ತೀನಿ. ಕಟ್ಟಿಗೆಯೊಳಗಿರೋ ಅಗ್ನಿ ಹಾಗೆ ಎಲ್ಲೋ ಒಂದು ಕಡೆ ಇರ್ತಾರೆ, ಇದ್ದೇ ಇರ್ತಾರೆ. ನಮ್ಮ ಈ ದೇವಸ್ಥಾನದ ಚಮ್ಮಾಳಿಗೆಗೆ ಶತಮಾನಗಳಷ್ಟು ಇತಿಹಾಸ ಇದೆ. ನಮ್ಮ ತಾತ ಮುತ್ತಾತರು ಪೂಜೆ ಮಾಡ್ತಿದ್ದ ಕಾಲದಿಂದಲೂ ಈ ರಂಗನಾಥ ಸ್ವಾಮಿ ಚಮ್ಮಾಳಿಗೆಯಿಂದ ಹುಡಿಸ್ಕೊಂಡ್ರೆ ದೆವ್ವ ಭೂತ ಗಾಳಿ ಗ್ರಾಚಾರ ಬಿಟ್ಟು ಹೋಗ್ತವೆ ಅಂತ ಭಕ್ತರ ನಂಬಿಕೆ. ಆದರೆ ಈಗ ಇದು ಶಿಥಿಲವಾಗಿ ತುಂಬ ದಿವಸಗಳಾಯಿತು. ಭಿನ್ನವಾದ ವಸ್ತು ಪೂಜೆಗೆ ಅರ್ಹವಲ್ಲ ಅಂತ ಶಾಸ್ತ್ರ ಹೇಳುತ್ತೆ. ಹೊಸ ಚಮ್ಮಾಳಿಗೆ ಮಾಡಿಕೊಡು ಅಂತ ನಮ್ಮ ಅರಳಯ್ಯನಿಗೆ ಹೇಳಿದ್ವಲ್ಲ ಪೂಜಾರಪ್ಪ. ಹೇಳಿದ್ದು ನಿಜ ಮುತ್ತಯ್ಯ.
ಆದರೆ ಅವನು ಇಷ್ಟು ದಿವಸ ಆದರೂ ಚಮ್ಮಾಳಿಗೆನೂ ಮಾಡಿಕೊಳ್ಳಿಲ್ಲ, ದೇವಸ್ಥಾನದ ಕಡೆನೂ ತಲೆನೂ ಹಾಕಲಿಲ್ಲ. ಅವನಂತ ಮನುಷ್ಯ ಅಲ್ಲ ಪೂಜಾರಪ್ಪ. ಯಾವ್ರು ದಿಂಡ್ರು ಅಂದ್ರೆ ಬೋ ಬಯಸ್ತ ಭಕ್ತಿಯಿಂದ ನಡ್ಕೊಡೋ ಅಂತ ಮನ್ಸ. ಹಾಗನ್ಕೊಂಡೆ ಅಲ್ವಾ ಬೀರಯ್ಯ ಅವನನ್ನ ಕರೆದು ಒಪ್ಸಿ ಮಾತಾಡಿರೋದು. ಆದರೆ ಈಗ ಏನು ಮಾಡೋದು? ಅವನು ಚಂಚಕಾರನೂ ಇಸ್ಕೊಳ್ಳಿಲ್ಲ, ಕೆಲಸನೂ ಮಾಡ್ಕೊಡ್ಲಿಲ್ಲ. ಅದಕ್ಕೆ ಆ ಚೆನ್ನೈನ ಬರಕ್ಕೆ ಹೇಳಿದ್ದೀನಿ, ಅವನಿಗೆ ಒಪ್ಸಿ ಮಾತಾಡ್ಬಿಡೋಣ. ಅಗೋ ಅವನೇ ಬಂದಲ್ಲ, ಬಾರಪ್ಪ ಬಾ. ನಮಸ್ಕಾರ, ಎಲ್ರಿಗೂ ನಮಸ್ಕಾರ. ನಮಸ್ಕಾರ, ಎಲ್ರಿಗೂ ನಮಸ್ಕಾರ. ಏನಪ್ಪ ಚೆನ್ನಯ್ಯ, ಈಟೊತ್ತು ನಿನ್ ಸುದ್ದಿನೇ ಮಾತಾಡ್ತಿದ್ವಿ. ಗೊತ್ತು ಬಿಡಿ, ಇಟ್ಕೊಂಡೋಳ್ ಕೈ ಕೊಟ್ಟ ಮೇಲೆ ತಾನೇ ಕಟ್ಕೊಂಡೋಳ್ ಮೇಲೆ ಅಕ್ರೆ ಬರೋದು. ಈಟು ದಿನ ಮೆಟ್ಟಬೇಕು ಅಂದ್ರೆ ಹಳೆ ನಟ್ಟಿ ತಕ ಟಳಾಯಿಸ್ತಾ ಇದ್ರಿ. ಈಗ ಅವ್ನ್ ಕೈ ಕೊಟ್ಟವನೇ ನಮಗ್ ಕರೆ ಕೊಟ್ಟಿದ್ದೀರಾ. ಹತ್ಗೊಂದ್ ಕಾಲ ಸೊಸೆಗೊಂದ್ ಕಾಲ. ಏನ್ ಮಾಡ್ಬೇಕು ಹೇಳಿ? ಅದೇ ಕಲ್ಲ ದ್ಯಾವ್ರ ಚಮ್ಮವ್ಗಿ ಕಿತ್ತೋಗ್ಬಿಟ್ಟಿದೆ. ದ್ಯಾವ್ರ ಮೇಲೆ ಭಕ್ತಿ ಇರೋರು ಮಾಡ್ಲಿ ಅಂತ ಅವನಿಗೆ ಕೊಟ್ವಿ. ಆದ್ರೆ ಅವನು ಕೊಟ್ಟ ಕೆಲಸನು ನೆಟ್ಟಗೆ ಮಾಡದೆ ಯಾರ ಕೈಗೂ ಸಿಕ್ತೆ ಓಡೋಗಿದ್ದಾನಂತೆ. ಅದಕ್ಕೆ ನಿನ್ನ ಕೈಲೇ ಮಾಡಿಸ್ಬಿಡುವ ಅಂತ ನಮ್ಮ ಪೂಜಾರಪ್ಪ. ಭಕ್ತಾದಿಗಳು ಕಾಯ್ತಾವ್ರಂತೆ, ಓಸಿ ಬಿರ್ಬಿರ್ನೆ ಮಾಡ್ಕೊಟ್ಬಿಡಪ್ಪ. ಮಾಡ್ಕೊಡೋಣ ಬಿಡಿ ಸ್ವಾಮಿ. ಎಂತೆಂತ ಅಬ್ಬೆ ಪಾರಿ ಪಾದಗಳಿಗೆಲ್ಲ ಮೆಟ್ ಮಾಡ್ಕೊಟ್ಟಿವ್ನಿ. ಇನ್ನು ದ್ಯಾವ್ರ ಪಾದಕ್ ಮಾಡ್ಕೊಡಲ್ಲ ಅಂತ ಹೇಳ್ತೀನ. ಬೆಲೆ ನಿಗದಿ ಮಾಡ್ಬಿಡಿ, ಚಂಚುಗಾರ ಕೊಟ್ಬಿಡಿ, ನಾಳೆನೆ ಶುರು ಮಾಡ್ಬಿಡ್ತೀವಿ. ಆಟಯ್ಯ. ಬೆಲೆ ನಿಗದಿ ಮಾಡೋದಿಕ್ಕೆ ಇದು ನಾವು ಮೆಟ್ಟೋ ಮೆಟ್ಟಲ್ಲ ಚೆನ್ನಯ್ಯ, ದೇವರ ಚಮ್ಮಾಳಿಗೆ. ಇದನ್ನ ಸೇವಾ ಮನೋಭಾವದಿಂದ ಮಾಡಬೇಕೆ ಹೊರತು ದುಡ್ಡಿನ ಆಸೆಗೋಸ್ಕರ ಅಲ್ಲಪ್ಪ. ದನ ಕಾಯಕ್ ನಾವು, ತುಪ್ಪ ತಿನ್ನೋಕ್ ನೀವು. ಇದಂತ ನ್ಯಾಯ ಸ್ವಾಮಿ. ನಾವು ಕೇಳ್ದೊಟ್ಟು ಕೊಟ್ರೆ ಮಾಡ್ಕೊಡ್ತೀವಿ, ಇಲ್ಲ ಅಂದ್ರೆ ಆಗಕ್ಕಿಲ್ಲ. ನಿಂತ್ಕೊಳ್ಳ, ಇದ್ಯಾಕ್ಲ ಕುದುರೆ ಮೇಲೆ ಕುಂತ್ಕೊಂಡಂಗೆ ಆಡ್ತೀಯಾ? ನಮ್ಮೂರಾಗೆ ಚಮ್ಮಾರು ಅಂತ ಇರೋದು ನೀವಿಬ್ರೇಯ. ಒಂದು ನೀನ್ ಮಾಡಬೇಕು, ಇಲ್ಲ ಅವನ್ ಮಾಡಬೇಕು. ಏನೋ ಒಂದು ಅನುಸರಿಸ್ಕೊಂಡು ಮಾಡ್ಕೊಡ್ಲಾ. ಹೇಳಿದ್ನಲ್ಲ ಸ್ವಾಮಿ, 10 ಹಣ ಕೊಟ್ರೆ ಮಾಡ್ತೀವಿ, ಇಲ್ಲ ಅಂದ್ರೆ ಮಾಡಕ್ಕಿಲ್ಲ, ಹೋಯ್ತೀವಿ. ಆಟಯ್ಯ. ಏನು 10 ಹಣವಾ? ಏನು ದೇವ್ರ ಚಮ್ಮಾಳಿಯ ಮಾಡಿಯಾ ಅಥವಾ ಕಿರೀಟ ಮಾಡಿಯಾ? ಯಾಕೆ ಹೇಳಿ, ದೇವಸ್ಥಾನನೇ ಕಟ್ಕೊಟ್ಬಿಡ್ತೀನಿ ನೀವು ಕೊಡೋ 10 ಹಣಕ್ಕೆ. ಕೊಡೋದು 3 ಕಾಸು, ಕೊನೆ ತುಂಬ ಹಾಸು ಅಂದಂಗೆ ನೀವು ಗಂಟೆ ಎಲ್ಲ ಆಡಿಸ್ಬಿಟ್ಟು ಕಾಸು ಕಿತ್ಕೋಬಹುದು. ನಾವು ಕಷ್ಟಪಟ್ಟು ಕಾಯಕ ಮಾಡೋರಿಗೆ ಕಾಸು ಬೇಡವಾ? ಒಂದೇ ಮಾತು, ನಾವು ಕೇಳ್ದಷ್ಟು ಹಣ ಕೊಟ್ರೆ ಮಾಡ್ತೀನಿ, ಇಲ್ಲ ಅಂದ್ರೆ ಆಗಕ್ಕಿಲ್ಲ. ಎಲ್ಲ ಶಿಷ್ಯ? ಹೌದು ಗುರುಗಳೇ. ಶಿಷ್ಯ, ಇನ್ಯಾಕ್ಲ ಇಲ್ಲಿರ್ಬೇಕು? ನಡ್ಲ ಹೋಗೋಣ. ಹಿರಿಯರ ಪಾದಕ್ಕೆಲ್ಲ ಶರಣು. ಶರಣು ಹಳ್ಳಯ್ಯ, ಶರಣು. ಈಟೊತ್ತು ನಿನ್ನ ವಿಚಾರನೇ ಮಾತಾಡ್ತಾ ಇದ್ವಿ, ಸರಿಯಾದ ಸಮಯಕ್ಕೆ ಬಂದ್ಬಿಟ್ಟೆ ನೋಡಿ. ಕಮ್ಸ್ಬಿಡಿ ಬುದ್ಧಿ, ಹೇಳಿದ ಸಮಯಕ್ಕೆ ಕೊಡಕ್ಕಾಗ್ಲಿಲ್ಲ. 4 ದಿನ ತಡ ಆದ್ರೂ ಪರವಾಗಿಲ್ಲ. ನೀವ್ ಮಾಡಿದ್ಯೋ ಇಲ್ವೋ ಅಂತ ನಮಗೆ ಗೊತ್ತಾಗ್ಬೇಕಲ್ವಾ? ಪೂಜಾರಪ್ಪಂದು ಒಂದೇ ಬಂಬಡ. ಮತ್ ನಿನ್ನ ಎಂಡ್ರು ಕೇಳಿದ್ರ 1 ವಾರದಿಂದ ಮನೆ ಕಡೆ ಬಂದಿಲ್ಲ ಅಂತ ಹೇಳ್ತಾಳ. ಕೇಳ್ದೆ ಎಲ್ಲೋಗ್ಬಿಟ್ಟಿದ್ದಾಳಯ್ಯ. ಶಿವಭಕ್ತನಿಗೆ ಮಾತೇ ಮಾಲಿಂಗ. ಮಾತು ಕೊಟ್ಟ ಮೇಲೆ ಮಾಡ್ಕೊಡ್ಬೇಕು ಅಲ್ವರ. ಏನ್ ಮಾಡ್ಲಿ, ಮಾಡಬೇಕಾಗಿರೋದು ಭಗವಂತನಿಗೆ ಚಮ್ಮಾಳಿಗೆ. ಅದಕ್ಕೆ ಯೋಗ್ಯವಾದ ಚರ್ಮ ಸಿಕ್ಬೇಕಲ್ವರ, ಅದಕ್ಕೆ ಹುಡಿಕ ಹೋಗಿದ್ದೆ. ಚರ್ಮಕ್ಕೆ ಅಂತ ಯೋಗ್ಯತೆ ಹರಳಯ್ಯ? ಎಮ್ಮೆದು ಎತ್ತಿಂದ ಹಾಕಿದ್ದಿದ್ರೆ ನಡೀತಿತ್ತಪ್ಪ. ಅಯ್ಯಯ್ಯೋ, ಎಲ್ಲಾರ ಉಂಟ ಬುದ್ಧಿ.
ಗುಡಿ ಮುಂದಿರೋ ಮೆಟ್ಲು ಗುಡಿಯೊಳಗಿರೋ ದ್ಯಾವ್ರು ಎರಡು ಕಲ್ಲೇಯ. ಹಂಗಂತ ಮೆಟ್ಲ ಮೇಲೆ ಕಾಲು ಮಡಗದಂಗೆ ದ್ಯಾವ್ರ ಮೇಲೆ ಕಾಲು ಮಡಗಕ್ಕಾಯ್ತದ ಹೇಳಿ? ಕಾಲಿಗೆ ಮೆಟ್ಟು ಚಮ್ಮಾಳಿಗೆ ಮಾಡ್ದಂಗೆ ದ್ಯಾವ್ರ ಹೆಸ್ರು ಹೇಳಿ ತಲೆ ಮೇಲೆ ಮಡಗೋ ಚಮ್ಮಾಳಿಗೆನೂ ಮಾಡಕ್ಕಾಯ್ತದ್ರ? ಅದಕ್ಕೆ ಒಸಿ ಭಯ, ಭಕ್ತಿ, ನೇಮ, ನೀತಿ ಎಲ್ಲ ಇರ್ಬೇಕ್ರು ಅಲ್ವರ? ಚರ್ಮ ಯಾವ ಪ್ರಾಣಿದಾದ್ರೂ ಆಗಿರ್ಲಿ, ಆದ್ರೆ ಅದು ಕೊಲೆ ಆಗಿರಬಾರ್ದು. ರೋಗ ರುಜಿನೆ ಬಂದು ಸತ್ತಿರಬಾರ್ದು. ಆಯಸ್ ತುಂಬಿ ಸತ್ತಿದ್ರೆ ಅದು ಶ್ರೇಷ್ಠ ಬುದ್ಧಿ ಅಂತ ಚರ್ಮಕ್ಕಾಗಿ ಊರೂರು ಅಲ್ಕೊಂಡೋದೆ. ಅದಕ್ಕೆ ಒಸಿ ತಡವಾಗಿದ್ದು ಚಮ್ಮಾಳಿಗೆ ಮಾಡ್ಕೊಂಬರಕ್ಕೆ. ಅದಕ್ಕೆ ಹೇಳಿದ ಸಮಯಕ್ಕೆ ಕೊಡಕ್ಕಾಗ್ಲಿಲ್ಲ ಬುದ್ಧಿ. ಹೋಗ್ಲಿ, ಚರ್ಮ ಸಿಕ್ತಾ ಅಳ್ಳಯ್ಯ? ಸಿಕ್ತು ಬುದ್ಧಿ. ಭಗವಂತನ ಜ್ಞಾನ ಮಾಡಿ ಮಾಡ್ಕ ಬಂದೀವ್ನಿ. ಇದೋ ಒಪ್ಪಿಸ್ಕಳಿ. ಆಹಾ, ಅದೆಷ್ಟು ಸುಂದರವಾಗಿ ಮಾಡಿದ್ಯಾ ಹರಳಯ್ಯ. ಆ ದೇವರೇ ಎದ್ದು ಬಂದು ಇಷ್ಟಪಟ್ಟು ಮೆಟ್ಟುಕೊಂಡು ಹೋಗುವಷ್ಟು ಸುಂದರವಾಗಿ ಮಾಡಿದ್ಯಾ ಹರಳಯ್ಯ. ನಿನ್ನ ಭಕ್ತಿ ಶ್ರದ್ಧೆ ಎದ್ದು ಕಾಣ್ತಿದೆ. ಕಸುಬ್ದಾರ ಬಿಡಯ್ಯ ನೀವು. ನಿನ್ನ ಕೆಲಸಕ್ಕೆ ಬೆಲೆನೇ ಕಟ್ಟಕ್ಕಾಗಕ್ಕಿಲ್ಲ. ನಿಂಗೆ ಒಪ್ಪಿಸ್ದಾಗ ಬೆಲೆ ಎಷ್ಟು ಅಂತ ಹೇಳಲಿಲ್ಲ. ಈಗಲಾದರೂ ಹೇಳ್ಬಿಡಪ್ಪ, ನೀನು ಋಣನ ತೀರಿಸ್ಬಿಡ್ತೀವಿ. ಶಿವ ಶಿವ, ಭಗವಂತನ ಸೇವೆ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಿ. ಅದೇ ನನ್ನ ಪುಣ್ಯ. ಅದಕ್ಕೆ ಕೂಲಿ ತಕ್ಕಂಡ್ರೆ ಶಿವ ಮೆಚ್ಚಾನ ಬುದ್ಧಿ. ನಿನ್ನ ಕಾಯಕಕ್ಕೆ ಬೆಲೆ ಕಟ್ಟೋಕ್ಕಾಗಲ್ಲ ನಿಜ. ಅದನ್ನ ಸೇವೆ ಅಂತ ತಿಳ್ಕೊಂಡ್ರು ನೀನ್ ಕೊಂಡ್ಕೊಂಡ್ ಬಂದಿರೋ ಚರ್ಮಕ್ಕಾದ್ರೂ ದುಡ್ಡು ಕೊಡ್ಲೇಬೇಕಲ್ವಾ ಹರಳಯ್ಯ? ಬೇಡಿ ಬುದ್ಧಿ. ಉಳ್ಳವರು ಶಿವಾಲಯ ಮಾಡುವರು, ನಾನೇನು ಮಾಡಲಿ ಬಡವ ನಾನಯ್ಯ. ಎನ್ನ ಕಾಲೇ ಕಂಬ, ದೇಹವೇ ದೇಗುಲ, ಶಿರವೇ ಹೊನ್ನ ಕಳಸ ಅಂದ್ರು ದೊಡ್ಡವರು. ಇರೋ ಪುಣ್ಯಾತ್ಮರು ದೇವಸ್ಥಾನ ಕಟ್ಸವ್ರೆ, ದೇವ್ರನ್ನೂ ತಂದು ಕೂರಿಸವ್ರೆ. ಆದರೆ ನನ್ನ ಪಾಲಕ್ಕೆ ಬಂದಿರೋದು ಆ ಪರಮಾತ್ಮನ ಪಾದಕ್ಕೆ ಒಂದು ಜೊತೆ ಚಮ್ಮಾಳಿಗೆ ಮಾಡಿಕೊಡಕ್ಕೆ. ಅದಕ್ಕೆ ನಾನು ಕೂಲಿ ತಕ್ಕಂಡ್ರೆ ಸಿಕ್ಕಿರೋ ಪುಣ್ಯನ ಕಳ್ಕೊಳ್ಳ ಬುದ್ಧಿ. ದಯಮಾಡಿ ನಂದೂ ಒಂದು ಸೇವೆ ಅಂತ ಒಪ್ಕೊಳ್ಳಿ ಬುದ್ಧಿ. ಆಹಾ ಆಹಾ, ಸಾರ್ಥಕ ಆಯ್ತು ಗಣಯ್ಯ. ನಿಮ್ಮಂಥವ್ರು ಇರೋದ್ರಿಂದಲೇ ಮಳೆ ಬೆಳೆ ಆಗ್ತಾ ಇರೋದು. ಹೌದೌದೌದು, ಒಬ್ಬ ಮಾತು. ಒಬ್ಬ ಮನುಷ್ಯನಿಗೆ ಗೌರವ ಬರೋದು ಜಾತಿಯಿಂದ ಅಲ್ಲ, ಯೋಗ್ಯತೆಯಿಂದ ಅಂತ ನೀನ್ ಸಾಬೀತು ಮಾಡ್ಬಿಟ್ಟೆ ಅಳ್ಳಯ್ಯ. ನಿನ್ನಂಥವ್ರು ಇರೋದು ನಮ್ಮೂರಿಗೆ ಹೆಮ್ಮೆ ಕಣಯ್ಯ. ಹೌದೌದು, ಬಿಟ್ಟಿ ಸಿಕ್ಕಿದ್ರೆ ನಂಗೊಂದಿರ್ಲಿ ನಮ್ಮ ಅಪ್ಪಂಗೊಂದಿರ್ಲಿ ಅಂದ್ರಂತೆ. ಅದೇ ದುಡ್ಡು ಕಾಸು ಅಂದ್ರೆ ನಾನ್ ಸಣ್ಣವನು ನಮ್ಮಪ್ಪ ಮುದುಕ ಅಂದ್ರಂತೆ. ಹಂಗೈತೆ ನೀವೆಲ್ಲ ಮಾತಾಡ್ತಿರೋದು. ಇವನಿಗಂತೂ ಬುದ್ಧಿ ಇಲ್ಲ, ಅಡ್ಬಿಟ್ಟಿ ಜೀತ ಮಾಡ್ತವನೆ. ಹಂಗಂತ ನಮ್ ಗುರುಗಳಿಗೆ ಬುದ್ಧಿ ಇಲ್ವಾ? ನಡ್ಲಾ ಎಲ್ಗೋಗ್ತಾರೆ ಇವರೆಲ್ಲ? ಅದೇ ಎಲ್ಗೋಗ್ತಾರೆ? ಇವತ್ತಲ್ಲ ನಾಳೆ ನನ್ ತಾವ ಬರ್ಲೇಬೇಕು. ಬರ್ಲೇಬೇಕು. ನಡ್ಲಲೇ.
ಗುರುಗಳೇ, ಅವನು ಬರೋದು ಒಂದು ಗಳಿಗೆ ತಡವಾಗಿದ್ದಿದ್ರೆ ನಾವು ಹೇಳ್ದಂಗೆ ಕೇಳ್ಕೊಂಡು ಅಮಿಕೊಂಡು ಚೆಂಚಗಾರ ನಮಗೆ ಕೊಟ್ಟಿರೋರು. ಹಾಳಾದವನು ಪಕ್ಕಸ್ಕೊಂಡ್ಬಿಟ್ಟ. ನಮ್ಮ ಎಲ್ಲ ವ್ಯವಹಾರ ಎಕ್ಕುಟ್ಟೋಯ್ತು. ಬರೇ ವ್ಯವಹಾರ ಮಾತ್ರ ಅಲ್ಲ ಕಲ, ನನ್ನ ಇಡೀ ಜೀವನನ್ನೇ ಎಕ್ಕುಡಿಸ್ಬಿಟ್ಟವನೇ ಆ ಬೊಡ್ಡೆ ಇದ. ಆ ಕಲ್ಯಾಣಿನ ನಾನು ಎಷ್ಟೊಂದು ಪಿರುತಿ ಮಾಡ್ತಿದ್ದೆ, ಆದ್ರೆ ಈ ನನ್ನ ಮಗ ಮದ್ಯಕ್ಕೆ ಬಂದು ಅವ್ರ ಅಪ್ಪನ ತಲೆಗೆ ಹಳ್ಳೆಣ್ಣೆ ತಿಕ್ಕಿ ಎತ್ತಾಕೊಂಡೋಗ್ಬಿಟ್ಟ. ಈಗ ನನಗೆ ಸಿಗಬೇಕಾದ ಕೆಲಸನೆಲ್ಲ ತಾನೇ ಬಡ್ದು ಬಾಯಿಗೆ ಹಾಕೊಂಡು ತಿರುಪೆ ಎತ್ತಂಗ್ ಮಾಡ್ಬಿಟ್ಟವನ್ ಕಂಡ್ಲಾ. ಅಯ್ಯ ಗುರುಗಳೇ, ಕೆಲಸ ಹೋದ್ರೆ ಓತು, ಮರುವದಿ ತೆಗಿತಾವನೆ. ಅಷ್ಟು ಜನರು ಮುಂದೆ ನಿಮ್ಮ ಮಾನ ಹರಾಜ್ ಹಾಕ್ಬಿಟ್ಟ. ಅದ್ಯಾ ನಂಗೆ ಆಯ್ತಾ ಇಲ್ಲ. ಅದಕ್ಕೆ ಕಲ ಆ ನನ್ನ ಮಗನ ಹಿಂಗಾಗ್ಬಿಟ್ರೆ ನಾಳೆ ನಮಗೆ ನಾವೇ ನೇಣು ಹಾಕಬೇಕಾಗ್ತದೆ. ನಿಮ್ಮ ಪುರಾಣೆ ಸತ್ಯವಾದ ಮಾತು ಹೇಳಿದ್ರಿ ಗುರುಗಳೇ. ಏನಾದರೂ ಸರಿ, ಒಂದು ಮೊಳ ಹಗ್ಗ ಸಿದ್ಧ ಮಾಡ್ಕೊಳ್ಳೋದು ಬಹಳ ಒಳ್ಳೇದು. ಹೂ ಕಲ, ಹಗ್ಗ ಸಿದ್ಧ ಮಾಡ್ಕೋಬೇಕು, ಆದರೆ ನಮಗಾಕಳಕ್ಕಲ್ಲ, ಅವನಿಗಾಕಕ್ಕೆ. ಅಂದ್ರೆ ಕೊಂದು ಬಿಡೋಣ ಅಂತೀರಾ? ನಾ ಮಾಡಲ್ಲ ಕಲ, ಅವನ ಕೈಯಾರ ಅವನೇ ಹಗ್ಗ ಹಾಕಬೇಕು. ಹಂಗ ಮಾಡ್ತೀನಿ ನೋಡ್ತಿರು. ಅವನೇನಾದ್ರೂ ನೆಗೆದು ಬಿದ್ರೆ ಅವನ ಎಂಡ್ರು ನನಗೆಯ, ಅವನ ಗಿರಾಕಿಗಳು ನನಗೆಯ. ಸದ್ಯ ಹಂಗ ಮಾಡ್ಬಿಡಿ ಗುರುಗಳೇ. ನೋಡಿ, ಅವಳು ಧ್ಯಾನದಾಗೆ ಲಗ್ನಾನು ಮಾಡ್ಕೊಂಡೆ ಒಂಟಿ ಬಿಟ್ಟಿರೋ ಸುಂಟ್ರು ಗಾಳಿ ತೀರ ನಿಂತು ಬಿಟ್ಟಿದ್ದೀರಾ. ಅವಳು ಈ ಹಟ್ಟಿಗೆ ಬಂದ್ರೆ ಇಬ್ಬರಿಗೂ ಒಳ್ಳೇದಾಯ್ತದೆ. ಇಬ್ಬರಿಗೂ ಗುರುಗಳೇ, ತಪ್ಪು ತಿಳ್ಕೊಬೇಡಿ. ನಾ ಹೇಳಿದ್ದು ನಿಮ್ಗೂ ಎಂಡ್ರು ಸಿಕ್ತಂಗಾಯ್ತದೆ, ನನ್ಗೂ ಮುರತ್ತು ಉಣ್ಣಕ್ ಸಿಕ್ತಂಗಾಯ್ತದೆ ಅಂತ. ಅವಳು ನನ್ ಬಿಟ್ಟು ಎಲ್ಲಿಗೆ ಹೋದಾಳಲ್ಲ, ಹಸಿ ತಡ್ಕ ಕಾಳಿನೋ ಬೋಳಿನೋ ಮಾಡಾದ್ರೂ ಸರಿಯೇ, ಆ ಕಲ್ಯಾಣ ಮಾಡ್ಕೊಳ್ದೆ ಬುಡಾಕಿಲ್ಲ ಕಂಡ್ಲಾ, ಬುಡಾಕಿಲ್ಲ. ಇದು ನನ್ನ ಸಪ್ತ. ಕಲ್ಯಾಣಿ ಒಡಿಯಾ ಕಲ್ಯಾಣಿ ಕೊಡಿ. ಬೇಡ, ಈ ಚೀಲ ಎಣಬಾರ
ನಿನ್ನ ಕೈಲಿ ಹೊರಕ್ಕಾಗೋದಿಲ್ಲ. ಜಾಜಿ ಬಳ್ಳಿ ಅಂತ ನಿನ್ನ ಕೈ ನೊಂದೋಗಕ್ಕಿಲ್ವಾ? ಒತ್ತಾರೆಯಿಂದ ದುಡ್ದು ಸುಸ್ತಾಗಿರೋರು ನೀವು. ಕುಂತ್ಕೊಂಡು ಉಂಡೋಳಿಗೆ ಎಂತ ಬಾರ ದೇವ್ರು. ಬುಡಿ ನಾ ಇಟ್ಕತೀನಿ. ಅಬ್ಬಬ್ಬಬ್ಬ ಎಷ್ಟೊಂದು ಭಾರ ಅದೇ. ಬನ್ನಿ ಇಟ್ಟಿರ್ವಿನಿ, ಉಣ್ಣಿವ್ರಂತೆ. ನಡಿ. ಕುಂತ್ಕೊಳ್ಳಿದೆ ಅವರು. ಕಲ್ಯಾಣಿ, ನೀನೇನಾರ ಒಟ್ಕೊಂಡ್ಯಾ? ನಿಮ್ಮನ್ ಬಿಟ್ಟು ಯಾವತ್ತು ಉಂಡಿನಿ? ದುಡಿಯ ಗಂಡ ಖಾಲಿ ಹೊಟ್ಟೆಲಿರುವಾಗ ಹೆಂಡತಿ ಉಣ್ಕೊಂಡು ಕುಂತ್ಕೊಂಡ್ರೆ ಆ ನನ್ನಪ್ಪ ಶಿವ ಮೆಚ್ತಾನ? ತಕ್ಕಳಿ. ಅಟ್ಟಿ ಬಿಟ್ಟು ಆಚ್ಕೋದ್ ಗಂಡಸು ಈಟೋತಿಗೆ ಬರ್ತೇನೆ ಅಂತ ಹೇಳಕ್ಕಾದ್ದ ಬಿಡ್ದಿ. ಆಚೆ 108 ಗ್ಯಾಮೆ ಇರ್ತದೆ. ಹೆಂಡ್ರ ಆದವಳು ಹಸ್ಕ ಕೂತ್ಕೊಂಡ್ರೆ ಅವಳು ಹೊಟ್ಟೆ ಸಾಪ ನಂಗೆ ತಗೊಳಕ್ಕಿಲ್ವಾ? ಬಿಡ್ತು ಅನ್ನಿ. ಗಂಡ ಹೆಂಡ್ರು ಅಂದ್ಮ್ಯಾಕೆ 7 ದೇಹ ಒಂದೇ ಜೀವ, 7 ಹೊಟ್ಟೆ ಒಂದೇ ಹಸು. ಅದ್ರಲ್ಲಿ ಸಾಪ ಏನು ಬಂತು, ಪಾಪ ಏನು ಬಂತು? ಬಂದೆ. ಒತ್ತು ಒತ್ತಿಗೆ ತುತ್ತ ಕೊಡುವ ನಮ್ಮಪ್ಪ ಶಿವನಿಗೆ ಶರಣಿಂದೆ. ಒತ್ತು ಒತ್ತಿಗೆ ತುತ್ತ ಕೊಡುವ ನಮ್ಮಪ್ಪ ಶಿವನಿಗೆ ಶರಣಿಂದೆ. ಅಪ್ಪ ಶಿವನಿಗೆ ಶರಣಿಂದೆ. ಕಲ್ಯಾಣಿ, ಏನಾಯ್ತು ಕಲ್ಯಾಣಿ? ಇದೇನ್ ಮಾಡ್ಕೊಂಡೆ? ಬಿಸಿ ಇಳಿಸಮ್ಮ ಅಂತ ಹೋದೆ, ಸುಟ್ಕೊಂಡ್ಬಿಟ್ಟಿದೆ. ಎಷ್ಟು ದಪ್ಪ ಹೇಳಿವಿ ನಿಂಗೆ, ಜೋಪಾನ ಅಂತ. ನೋಡು ಹೆಂಗಾಯ್ತು. ನನ್ನ ಮಾತು ಕೇಳಿದ್ರೆ ತಾನೇ ನೀನು. ಅಯ್ಯೋ ಶಿವನೇ, ಹೊಸ ದೋತ್ರನೇ ಅರ್ದ್ಬಿಟ್ರಲ್ಲ ದೇವ್ರು. ನಿನ್ ಬಿರಿಯಾನಿಕ್ಕಿಂತ ದೊಡ್ಡದ ಈ ದೋತ್ರ. ಸುಮ್ಕಿರು. ಈಟ್ ಗಾಯ ಆದ್ರೆ ಹಿಂಗ ಆಡ್ತಿರಲ್ಲ, ಇನ್ನು ನಂಗೆ ಏನಾರು ಹೆಚ್ಚು ಕಮ್ಮಿ ಆದ್ರೆ ಏನ್ ಮಾಡ್ತೀರಿ ದೇವ್ರು? ಬಿಡ್ತು ಅನ್ನು. ನೀನಿಲ್ದೆಯ ಅರಗಳಿಗೆ ಇರ್ತೀನಿ ಅಂದ್ಕೊಂಡ್ಯಾ? ನೀನು ನನ್ನ ಪ್ರಾಣ, ನನ್ನ ಜೀವ. ಪ್ರಾಣನೇ ಹೊಂಟೋಗ್ಬಿಟ್ರೆ ನಾನು ನಿನ್ ಜೊತೆಲಿ ಬಂದ್ಬಿಡದೆಯ? ನಂಗೇನ್ ಕೆಲಸ ಇಲ್ಲಿ? ದೇವ್ರು, ಈ ದಂಪತಿಗಳೇ ನನ್ನ ಗುರಿಯನ್ನು ಮುಟ್ಸೋ ಗುರುಗಳು ಕನ್ನಯ್ಯ. ಯಾರು ನನ್ನಪ್ಪ? ಹರಳಯ್ಯ, ಕಲ್ಯಾಣಮ್ಮ. ವೃತ್ತಿಯಲ್ಲಿ ಇವರು ಚಮ್ಮಾರರು. ಕಾಯಕವೇ ಕೈಲಾಸ ಎಂದು ನಂಬುವ ಕಾಯಕ ಯೋಗಿಗಳು. ಪರಶಿವನ ಪರಮ ಭಕ್ತರು. ದೇಹವೆರಡು ಪ್ರಾಣ ಒಂದೇ ಎಂದು ನಂಬಿರುವ ಆದರ್ಶ ದಂಪತಿಗಳು. ಶ್ರವಣನನ್ನು ಸಂಹರಿಸಲು, ಚಮ್ಮಾಳಿಕೆಯನ್ನು ಸೃಷ್ಟಿಸಲು ಇವರಿಗಿಂತ ಶಕ್ತರು, ಭಕ್ತರು, ಯೋಗ್ಯರು ಮತ್ಯಾರು ಸಿಗುವುದಿಲ್ಲ ಕಣ್ಣಯ್ಯ. ಅಲ್ಕಣ್ತಂದೆ, ಭಕ್ತಿಗೂ ಚಮ್ಮಾಳಿಗೆಗೂ ಅದು ಏನಪ್ಪ ಸಂಬಂಧ? ಅವರು ಮಾಡೋ ಚಮ್ಮಾಳಿಗೆಯಿಂದ ಆ ದುಷ್ಟ ಶ್ರವಣ ಸುಮಾರು ಅದು ಹೆಂಗಾಯ್ತದೆ ನನ್ನಪ್ಪ? ಕಂದ ಕನ್ನಯ್ಯ, ಅನ್ನಕ್ಕೆ ಭಕ್ತಿ ಸೇರಿದ್ರೆ ಅದು ಪ್ರಸಾದ ಆಗುತ್ತೆ. ನೀರಿಗೆ ಭಕ್ತಿ ಸೇರಿದ್ರೆ ತೀರ್ಥ ಆಗುತ್ತೆ. ಶಿಲೆಗೆ ಭಕ್ತಿ ಸೇರಿದ್ರೆ ಅದು ದೇವರಾಗುತ್ತೆ. ಮೌನಕ್ಕೆ ಭಕ್ತಿ ಸೇರಿದ್ರೆ ಅದು ಧ್ಯಾನ ಆಗುತ್ತೆ. ಮಾತಿಗೆ ಭಕ್ತಿ ಸೇರಿದ್ರೆ ಅದು ಮಂತ್ರ ಆಗುತ್ತೆ. ನಂಬಿಕೆಗೆ ಭಕ್ತಿ ಸೇರಿದ್ರೆ ಧರ್ಮ ಆಗುತ್ತೆ. ಪಾತಿವ್ರತ್ಯಕ್ಕೆ ಭಕ್ತಿ ಸೇರಿದ್ರೆ ಅದು ಶಿವನನ್ನೂ ಗೆಲ್ಲೋ ಶಕ್ತಿಯಾಗುತ್ತೆ. ಚಮ್ಮಾಳಿಗೆ ಅಂದರೆ ಅದು ಅಂತಿಂತಹ ಚಮ್ಮಾಳಿಗೆ ಅಲ್ಲ ಕಂದ. ಸತ್ಯವೆಂಬ ಸೂಜಿಯ ಹಿಡಿದು ನಿಷ್ಠೆ ಎಂಬ ದಾರದಿಂದ ಹೊಲಿದು ಮಾಡಿರುವ ಮಹಾಚಮ್ಮಾಳಿಗೆ. ಆ ಚಮ್ಮಾಳಿಗೆಯನ್ನು ಮುಕ್ಕೋಟಿ ದೇವತೆಗಳೇ ಮುಟ್ಟೋಕೆ ಭಯಪಡಬೇಕಾದರೆ ಶ್ರವಣ ಅನ್ನೋ ಪಾಪದ ಶಿಶು ಅಹಂಕಾರದಿಂದ ಮೆಟ್ಟೋಕೆ ಬಂದರೆ
ಸುಟ್ಟು ಬೂದಿಯಾಗದೆ ಉಳಿತಾನೆ ಕಂದ? ಉಳಿಯಕ್ಕಿಲ್ಲ ನನ್ನಪ್ಪ, ಉಳಿಯಕ್ಕಿಲ್ಲ. ಆಹಾ, ಮಾತ್ನ್ಯಾಗ ಮರ್ಮ ತೋರಿಸ್ಬಿಟ್ಟೆಲ್ಲ ನನ್ನಪ್ಪ. ನಿನ್ನ ಮಾಯ ಬಲ್ಲವ್ರಾರು ನನ್ನಪ್ಪ. ಮೋಜಿಗಾರ ಮಾದಪ್ಪನ ಸೋಜಿಗಾವ ನೋಡೋದಷ್ಟೇ ನಮ್ಮ ಭಾಗ್ಯ ಕಡಪ್ಪ. ಮುಂದೆ ನೋಡ್ತಾ ಇರು ಕಂದ. ಕಲ್ಯಾಣ ಪಟ್ಟಣದಲ್ಲಿ ನಡೆಯುವ ಸೋಜಿಗವನ್ನು ನಾನು ನಿನಗೆ ಅರಿವು ಮಾಡಿಸ್ತೀನಿ. ಮುಂಗೋಳಿ ಕೂಗುವ ಮುಂಚೆ ನನ್ನ ಮುತ್ತಿನ ಜೋಳಿಗೆಯ ಧರಿಸಿ ಬಲಗೈಯಲ್ಲೊಂದು ಎಡಗೈಯಲ್ಲೊಂದು ಕಂಸಾಳೆ ಬಟ್ಟಲ ಹಿಡಿದು ಕಾಡ ಹಾದಿಯಲ್ಲಿ ನಡೆದು ಹೋಗ್ತೀನಿ ಕಂದ. ಇಲ್ಲಿಯ ಆಗು ಹೋಗುಗಳ ಉಸಾಬರಿ ನಿನ್ನದು. ಅಪ್ಪಣೆ ನನ್ನ ತಂದೆ, ಹೋಗ್ಬಿಟ್ಟು ಬನ್ನಿ. ಶಿವ ನಿನ್ನ ಪಾದವ ಅನೋದಿನವೋ ನೆನೆವೇನೋ, ಕಾಯಕದೊಳಗೆ ಬಾರಯ್ಯ ಗುರುದೇವ, ಕಾಯಕದೊಳಗೆ ಬಾರಯ್ಯ ಪರಶಿವನೇ, ಕಾಯಕದೊಳಗೆ ಬಾರಯ್ಯ ಗುರು ಬಸವ, ಎದ್ದೊಂದು ಗಳಿಗೆ ನೆನೆದೇನೋ, ಎದ್ದೊಂದು ಗಳಿಗೆ ನೆನೆದೇನೋ. ಶಿವ ನಿನ್ನ ಪಾದವ ಅನುದಿನ ನೆನೆವೇನೋ, ಕಾಯಕದೊಳಗೆ ಬಾರಯ್ಯ, ಕಾಯಕದೊಳಗೆ ಬಾರಯ್ಯ, ಕಾಯಕದೊಳಗೆ ಬಾರಯ್ಯ ಗುರು ಬಸವ, ಕಾಯಕದೊಳಗೆ ಬಾರಯ್ಯ, ಕಾಯಕದೊಳಗೆ ಬಾರ. ಒತ್ತು ನೆತ್ತಿಗೆ ಬಂತು, ಹೊಟ್ಟೆ ಗುಂಡ್ಕೊಂಡು ಕೆಲಸ ಮಾಡಬಾರ್ದಾ? ತಡಿ, ಚರ್ಮನ ಚೆನ್ನಾಗಿ ಉಣಿಬೇಕು. ಸರಿಯಾಗಿ ಅದ ಮಣ್ಣಿಲ್ಲ ಅಂದ್ರೆ ಮೆಟ್ಟದವ್ರ ಕಾಲನ್ನ ಕಚ್ಚಿಬಿಡ್ತದೆ. ಮೆಟ್ಟು ಕಚ್ಚಿದ ಗಾಯ ಬಿರ್ನು ವಾಸಿ ಆಗೋದಿಲ್ಲ. ಆಗ ಅವ್ರು ನನ್ನ ಬೈಕಳಕ್ಕಿಲ್ವಾ? ಹಸುಕಂಡು ಕೆಲಸ ಮಾಡಿದ್ರೆ ನಾನು ಬೈಕಬೇಕಾಯ್ತದಷ್ಟೇ. ಏ ಬೈಬೇಡ, ಬತ್ತೀನಿ ನಡಿ. ಬನ್ನಿ ನಡಿ. ಶಿವ ಪರಮಾತ್ಮ. ಕ್ವಾರಣ್ಯ ತಾಯಿ, ಕ್ವಾರಣ್ಯ. ಕಲ್ಯಾಣಿ, ಯಾರೋ ಕ್ವಾರಣ್ಯ ಸಾರ್ತಾರ ನೋಡು. ಉಣ್ಣಾಕಿಟ್ಟು ಹೋಯ್ತೀನಿ ದೇವರು. ಅಯ್ಯೋ, ನನ್ನ ವಿಚಾರ ಇರಲಿ, ಮೊದಲು ಬಂದವ್ರು ನೋಡು, ನಾವು ಆಮೇಲೆ ಉಣ್ಬಹುದು. ಸರಿ. ಹಂಗ್ಯಾಕೆ ನೋಡಿರಿ ಬುದ್ಧಿ? ತಕೊಳ್ಳಿ ಕ್ವಾರಣ್ಯವ. ಅಮ್ಮ, ಕ್ವಾರಣ್ಯ ಅಂದ್ರೆ ದವಸ ಧಾನ್ಯ ಅಲ್ಲ ತಾಯಿ. ನಿನ್ನ ಮುಖ ನೋಡ್ತಿದ್ರೆ ಕೈ ಎತ್ತಿ ಮುಗಿಬೇಕು ಅನ್ನಿಸ್ತಿದೆ. ಇಂದು ನಿನ್ನ ಕೈಯಾರೆ ನನಗೆ ದಾಸೋಹ ಆಗಬೇಕು ಅಂತ ಆ ಶಿವನ ಪ್ರೇರಣೆಯಾಗಿದೆ ತಾಯಿ. ಶಿವ ಶಿವ ಬಿಡ್ತು ಅನ್ನಿ ಬುದ್ಧಿ.
ಎಂತ ಮಾತಾಡಿರಿ? ಯಾಕವ್ವ? ನಾವು ಕೆಳ್ಜಾತಿ ಜನ. ಗೊತ್ತಿರೋರು ಯಾರು ನಮ್ಮ ಕೇರಿಗೆ ಭಿಕ್ಷಕ್ಕೆ ಬರಾಕಿಲ್ಲ. ನೀವು ಹೊಸಬ್ರು, ಗೊತ್ತಿಲ್ಲದೆ ಬಂದ್ಬಿಟ್ಟಿದ್ದೀರಿ. ದವಸಕ್ಕೆ ಮೈಲಿಗೆ ಇಲ್ಲ. ಕಾರಣ್ಯ ಸಾರದವ್ರನ್ನ ಬರಿಗೈಲಿ ಕಳಿಸ್ಬಾರ್ದು ಅಂತ ಬಂದೀವ್ನಿ. ನಿಮಗೆ ದಾಸೋಹ ಬೇಕು ಅಂದರೆ ಊರೊಳಗೆ ಹೋಗಿ ಬುದ್ಧಿ. ಅಲ್ಲಿ ಮೇಲ್ಜಾತಿ ಜನ ಅವರೇ, ಖಂಡಿತ ಅವ್ರು ನಿಮಗೆ ಪ್ರಸಾದ ಕೊಡ್ತಾರೆ. ತಿಳಿದೇ ಬಂದಿಲ್ಲ ತಾಯಿ, ತಿಳಿದೇ ಬಂದೀವ್ನಿ. ನನ್ನ ಹಸಿವು ಅವರಿವರ ಮನೆಯ ಅನ್ನ ಕೇಳ್ತಾ ಇಲ್ಲ ತಾಯಿ, ನಿನ್ನ ಕೈತುತ್ತು ಬೇಡ್ತಾ ಇದೆ. ಅಕ್ಕಿಗಿಲ್ಲದ ಜಾತಿ ಅನ್ನಕ್ಕೆ ಯಾಕವ್ವ? ಎಲ್ಲರ ಮನೆ ಅನ್ನ ಬೇಯಿಸೋದು ಅಗ್ನಿದೇವ, ಬೇಯೋದು ಕುಂಬಾರನ ಮಡಿಕೆಯಲ್ಲಿ, ಹಾಕೋದು ಸಮುದ್ರದ ಉಪ್ಪು ಕೆರೆಯ ನೀರು, ಇರುವುದು ಬಳಗಿ ಮಾಡಿದ ಸೌಟೆಯಿಂದ. ಆದರೂ ಮೇಲು ಕೀಳು ಮಡಿ ಮೈಲ್ಗೆ ಇಲ್ವಾ ಬುದ್ಧಿ? ಜಂಗಮನೆಂಬೋನ್ಗೆ ಜಾತಿ ಇರೋದಿಲ್ಲ ತಾಯಿ, ಕಾವಿ ಹಾಕ್ಕೊಂಡವನ್ಗೆ ಮೈಲಿಗೆ ಇಲ್ಲ. ಮನುಜ ಕುಲವೆಲ್ಲ ನನ್ನ ಕುಲ, ಮನುಜ ಮತವೆಲ್ಲ ನನ್ನ ಮತ ಎಂದುಕೊಂಡವನೇ ಕಾವಿ ಹಾಕ್ಕೊಳ್ಳೋಕ್ಕೆ ನಿಜವಾಗ್ಲೂ ಯೋಗ್ಯವಾದವನು. ಕಾವಿ ಧರ್ಮದ ಸಂಕೇತ, ಧರ್ಮ ಶಾಂತಿ ಸಮಾನತೆಯ ಸಂಕೇತ. ಇದನ್ನು ಅರಿಯದವನು ಗುರುವಾಗಲಾರ, ಜಂಗಮನಾಗಲಾರ. ನನಗೆ ಜಾತಿಗಿಂತ ನೀತಿ ಮುಖ್ಯ, ಮಡಿಗಿಂತ ಮನಸ್ಸು ಮುಖ್ಯ ತಾಯಿ. ನಿನ್ನ ಮನೆಯಲ್ಲಿ ಪ್ರಸಾದವಾಗಬೇಕು ಅಂತ ಪ್ರೇರಣೆಯಾಗಿರುವಾಗ ಬೇರೆಯವರ ಮನೆಗೆ ಹೇಗೆ ಹೋಗಲಿ ತಾಯಿ? ಹಸಿದ ಜಂಗಮ್ಮನಿಗೆ ಅನ್ನ ಹಾಕೋ ಮನಸ್ಸಿಲ್ಲ ಅಂದರೆ ಹೇಳು, ಮುಂದಿನ ಮನೆಗೆ ಹೋಗ್ತೀನಿ. ಶಿವ ಎಲ್ಲಾದರೂ ಉಂಟಾ? ಹಸ್ಕಂಡು ಬಂದವ್ರಿಗೆ ಒಂದು ತನ್ನ ಹಾಕಲ್ಲ ಅನ್ನೋಷ್ಟು ಕಟುಕಲಲ್ಲ ಬುದ್ಧಿ. ಆದರೆ ಮತ್ತ್ಯಾಕವ್ವ ಸಂಕೋಚ? ಅದು ನಿಮಗೆ ಹೆಂಗೆ ಹೇಳಬೇಕು ಅಂತಲೇ ಗೊತ್ತಾಯ್ತಾ ಇಲ್ಲ ಬುದ್ಧಿ. ಹೊಸಿ ಇರಿ ಬಂದೆ. ಮಂಡ ಜಂಗಮ ದೇವ ಗುರುವೇ ಕ್ವಾರಣ್ಯಕ್ಕೆ ದಯ ಮಾಡವನೇ. ಬಂದ 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 ನೋಡು ಮಾದೇವ, ತಂದ 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 ನೋಡು ಭಾಗ್ಯವ, ದುಷ್ಟ ಶಿಕ್ಷಕ